ಹಲೋ ಸ್ನೇಹಿತರೆ, ನಿಮಗೆಲ್ರಿಗೂ ಸ್ವಾಗತ. 2026ರಲ್ಲಿ ನಡೆಯುವಂಥ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದು ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ಕಣ್ಮುಂದೆ ತಂದಿದ್ದೀನಿ. ಇದನ್ನು ನೀವು ಸರಿಯಾಗಿ ನೋಡಿಕೊಳ್ಳಿ. ಜೊತೆಗೆ SDA, PDO, PSI, ವಿಲೇಜ್ ಅಕೌಂಟ್ ಎಲ್ಲ ಒಂದು ಎಕ್ಸಾಮ್ಗಳು ಕೂಡ ಈ ಒಂದು ಪ್ರಶ್ನೆಗಳು ಸಂಬಂಧಪಟ್ಟಿರ್ತವೆ. ಅದಕ್ಕಾಗಿ ಎಲ್ಲರೂ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಹಾಗಾದರೆ ಬನ್ನಿ ನಮ್ಮ ಒಂದು ಪ್ರಶ್ನೆಯನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ನಿನಗೆ ಯಾವ ಅಧಿಕಾರವಿದೆ ಎಂದು ಪ್ರಶ್ನಿಸುವ ಮೂಲಕ ಒಬ್ಬ ವ್ಯಕ್ತಿಯು ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅನುಭವಿಸುವುದನ್ನು ತಡೆಯಲು ಹೊರಡಿಸುವ ರಿಟ್ ಯಾವುದು? ಇದು ಸಂವಿಧಾನಕ್ಕೆ ರಿಟ್ಗಳ ಬಗ್ಗೆ ಸಂಬಂಧಿಸಿದೆ ನೋಡಿ. ಅಂದರೆ ಒಂದು ಅಕ್ರಮವಾಗಿ ಯಾರಾದರೂ ಒಂದು ಹುದ್ದೆಯನ್ನು ಪಡೆದರೆ ಅದನ್ನು ತಿರಸ್ಕರಿಸುವ ರಿಟ್ ಹೊರಡಿಸುತ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟಲ್ಲಿ ರಿಟ್ ಹೊರಡಿಸುವ ಅಧಿಕಾರ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋ ವಾರೆಂಟ್ ನೋಡಿ. ಅಕ್ರಮವಾಗಿ ಒಂದು ಯಾವುದಾದ್ರೂ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದರೆ ಅದರ ವಿರುದ್ಧವಾಗಿ ಹೊರಡಿಸುವಂಥ ರಿಟ್ ಯಾವುದಂದರೆ ಅದು ಕೋ ವಾರೆಂಟ್ ಅಂತ ಕರೆಯುತ್ತಾರೆ. ಹೇಬಿಯಸ್ ಕಾರ್ಪಸ್ ಅಂದರೆ ಬಂದಿ ಪ್ರಕರಣ. ಒಬ್ಬ ವ್ಯಕ್ತಿಯನ್ನು 24 ಗಂಟೆಯಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದಾಗಿದೆ. ಅದೇ ರೀತಿಯಾಗಿ ಮ್ಯಾಂಡಮಸ್ ಕೂಡ ಕಂಡುಬರ್ತದೆ, ಸಸರರಿ ಕೂಡ ಕಂಡುಬರ್ತದೆ ನೋಡಿ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಕಾರ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ, ಪಬ್ಲಿಕ್ ಆರ್ಡರ್ ಅಂತ ಹೇಳ್ತೀವಿ, ಈ ವಿಷಯಗಳು ಯಾವ ಪಟ್ಟಿಗೆ ಸೇರುತ್ತವೆ? ಅಂದರೆ ಈ ಒಂದು ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಯಾವ ಪಟ್ಟಿಯಲ್ಲಿ ಕಂಡುಬರ್ತದೆ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಾಮರ್ಥ್ಯ ಪಟ್ಟಿ, ಶೇಷಾಧಿಕಾರ ಅಂತ ಇವೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ರಾಜ್ಯ ಪಟ್ಟಿ ನೋಡಿ. ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್ನಲ್ಲಿ ಈ ಒಂದು ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ವಿಷಯಗಳು ಕಂಡುಬರ್ತವೆ. ಇವು ಕೂಡ ಪ್ರಮುಖವಾದಂಥ ವಿಷಯಗಳಾಗಿರ್ತವೆ ನೋಡಿ. ಕೇಂದ್ರ ಪಟ್ಟಿಯಲ್ಲಿ ಕೂಡ ಕೆಲವು ವಿಷಯಗಳು ಕಂಡುಬರ್ತವೆ. ವಿದೇಶಾಂಗ ವಿನಿಮಯ, ಜೊತೆಗೆ ಷೇರು ಕಂಡುಬರ್ತದೆ. ಹಲವಾರು ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಕಂಡುಬರ್ತವೆ. ಮತ್ತು ಶಿಕ್ಷಣ ಸಾಮರ್ಥ್ಯದಲ್ಲಿ ಪಟ್ಟಿಯಲ್ಲಿ ಕಂಡುಬರ್ತದೆ. ಶಿಕ್ಷಣ, ತೂಕ ಮತ್ತು ಅಳತೆ ಅಂತ ಕೂಡ ಕರೆಯುತ್ತಾರೆ. ಇವು ಕೂಡ ಈ ಒಂದು ಸಾಮರ್ಥ್ಯ ಪಟ್ಟಿಯಲ್ಲಿ ಕಂಡುಬರ್ತವೆ. ಮುಂದಿನ ಪ್ರಶ್ನೆ, FIR ವಿಸ್ತೃತ ರೂಪ ಏನು ಮತ್ತು ಇದನ್ನು ಯಾವ ಕಾನೂನಿನ ಅಡಿಯಲ್ಲಿ ದಾಖಲಿಸಲಾಗುತ್ತದೆ? ಅಂದರೆ FIRನ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. FIR ಜೊತೆಗೆ ಇದೊಂದು ಯಾವ ಕಾನೂನಿನ ಅಡಿಯಲ್ಲಿ ದಾಖಲು ಮಾಡ್ತಾರೆ ಅಂತ ಕೂಡ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, CRPF ಈ ಒಂದು ಕಾನೂನಿನ ಅಡಿಯಲ್ಲಿ ದಾಖಲೆಯನ್ನು ಮಾಡಿಕೊಳ್ಳುತ್ತದೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕೇಳುತ್ತಾರೆ. ಮತ್ತು ಎಲ್ಲರೂ ಮತ್ತೆ ಎ ಅಂತ ಹಾಕ್ಬೋದು ನೀವು. ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಹಾಕಿರಿ. ಮತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, CRPC ಇದರ ಒಂದು ಕಾನೂನಿನ ಅಡಿಯಲ್ಲಿ ದಾಖಲು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಪೊಲೀಸ್ ವಶದಲ್ಲಿರುವ ವ್ಯಕ್ತಿಯನ್ನು ಎಷ್ಟು ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು? ಒಬ್ಬ ವ್ಯಕ್ತಿಯನ್ನು ಕಾನೂನಿನ ಮೂಲಕ ಅವನಿಗೆ ಶಿಕ್ಷೆ ವಿಧಿಸಬೇಕಾದ್ರೆ ಒಂದು ಕೋಣೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಆ ವ್ಯಕ್ತಿಯನ್ನು ಇಟ್ಟಿರ್ತಾರೆ. ಜೊತೆಗೆ ಆ ಒಂದು ವ್ಯಕ್ತಿಯನ್ನು ಎಷ್ಟು ಗಂಟೆಗಳ ಕಾಲ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಂತ ಕೇಳಿದ್ದಾರೆ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 24 ಗಂಟೆಗಳ ಕಾಲ ಒಬ್ಬ ವ್ಯಕ್ತಿಯನ್ನು ಪೊಲೀಸ್ ಕೊಠಡಿಯಲ್ಲಿ ಇಡಬೇಕಾಗ್ತದೆ. 24 ಗಂಟೆ ಒಳಗಾಗಿ ಈ ಒಂದು ನ್ಯಾಯಾಧೀಶರಿಗೆ ತಲುಪಿಸಬೇಕಾಗ್ತದೆ. ನ್ಯಾಯಾಧೀಶರ ಹತ್ತಿರ ಮುಂದೆ ಹಾಜರುಪಡಿಸಬೇಕು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಜೊತೆಗೆ ಇದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಕರೆಯುತ್ತಾರೆ ನೋಡಿ. ಅಂತ ಹೇಬಿಯಸ್ ಕಾರ್ಪಸ್ ಅಂತ ಕರೆಯುತ್ತಾರೆ. ಮುಂದಿನ ಒಂದು ಪ್ರಶ್ನೆ, ಬೆರಳಚ್ಚುಗಳನ್ನು ಅಂದರೆ ಫಿಂಗರ್ ಪ್ರಿಂಟ್ಸ್ ವಿಜ್ಞಾನದ ಯಾವ ಶಾಖೆಯಲ್ಲಿ ಅಭ್ಯಾಸ ಮಾಡಲಾಗುತ್ತದೆ? ಈ ಒಂದು
ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ಸ್ ಇದು ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಫಿಂಗರ್ ಪ್ರಿಂಟ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಡೆಕ್ಟಿಲೋಗ್ರಫಿ. ಡೆಕ್ಟಿಲೋಗ್ರಫಿ ಅಂತ ಕರೀತಾರೆ ನೋಡಿ. ಈ ಒಂದು ಬೆರಳಚ್ಚುಗಳನ್ನು ಅಧ್ಯಯನ ಮಾಡುವುದನ್ನು ಡೆಕ್ಟಿಲೋಗ್ರಫಿ ಎಂದು ಕರೆಯುತ್ತಾರೆ. ಫಿಂಗರ್ ಪ್ರಿಂಟ್ಸ್. ಭಾರತದ ಸೈಬರ್ ಅಪರಾಧಿಗಳನ್ನು ತಡೆಗಟ್ಟಲು ಜಾರಿಗೆ ತರಲಾದ ಪ್ರಮುಖ ಕಾಯ್ದೆ ಯಾವುದು? ಭಾರತದ ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ಜಾರಿಗೆ ತರಲಾದ ಪ್ರಮುಖ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ IT ಆ್ಯಕ್ಟ್ 2000. ಇದು ಏನಪ್ಪ ಅಂತಂದರೆ ಈ ಒಂದು ಸೈಬರ್ ಅಪರಾಧಿಗಳನ್ನು ತಡೆಗಟ್ಟಲು ಜಾರಿಗೆ ತಂದಿರುವಂಥ ಒಂದು ಪ್ರಮುಖ ಕಾಯ್ದೆಯಾಗಿದೆ. ಇದು 2000ರಲ್ಲಿ ಜಾರಿ ಮಾಡಲಾಗಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಾರತೀಯ ದಂಡ ಸಂಹಿತೆ IPC ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳ್ಬೋದು, ಇದರ ಬದಲಾಗಿ ಯಾವ ಹೊಸ ಕಾನೂನನ್ನು ಜಾರಿಗೆ ತಂದಿದೆ? ಇತ್ತೀಚೆಗೆ ಅಂದರೆ ಕೆಲವು ದಿನಗಳ ಹಿಂದೆ ಏನಪ್ಪ ಅಂತಂದರೆ IPC ಇಂಡಿಯನ್ ಪೆನಲ್ ಕೋಡ್ ಅಂತ ಇತ್ತು. ಅದರ ಬದಲಾಗಿ ಈಗ ಹೊಸದಾಗಿ ಒಂದು ಕಾನೂನನ್ನು ಜಾರಿಗೆ ಮಾಡಲಾಗಿದೆ. ಅದು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭಾರತೀಯ ನ್ಯಾಯ ಸಂಹಿತೆ BNS ಅಂತ ಕರೆಯುತ್ತಾರೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಕರೀತಾರೆ. ಈ ಒಂದು IPC ಒಂದು ಇಂಡಿಯನ್ ಪೆನಲ್ ಕೋಡ್ ಹೋಗಿಸಿಂದ ಈಗೇನಾಗಿದೆ BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತೆ. ಮುಂದಿನ ಒಂದು ಪ್ರಶ್ನೆ. ಕೆಳಗಿನ ಯಾವ ರೇಖೆಯು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ? ಭಾರತದಲ್ಲಿ ಒಂದು ಹಾದು ಹೋಗುವಂಥ ರೇಖೆ ಯಾವುದು ಅಂತ ಕೇಳಿದ್ದಾರೆ. ಮಕರ ಸಂಕ್ರಾಂತಿ ವೃತ್ತ, ಕರ್ನಾಟಕ ಸಂಕ್ರಾಂತಿ ವೃತ್ತ, ಸಂಭಾಜಕ ವೃತ್ತ ಮತ್ತು ಆರ್ಕಟಿಕ್ ವೃತ್ತ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹಾಗಾದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಎಷ್ಟು ರಾಜ್ಯಗಳು ಹಾದು ಹೋಗಿವೆ ಅಂತ ಹೇಳಿ. ಅಂದರೆ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಎಷ್ಟು ರಾಜ್ಯಗಳ ಮೂಲಕ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ? ಮುಂದಿನ ಪ್ರಶ್ನೆ. ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ, ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ ಕಂಡುಬರುವ ಜಿಲ್ಲೆ ಯಾವುದಂತ ಕೇಳಿದ್ದಾರೆ. ಬೆಂಗಳೂರು, ಧಾರವಾಡ, ಮೈಸೂರು, ಕಲಬುರಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿ ಕಂಡುಬರ್ತದೆ ನೋಡ್ರಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ ಕಂಡುಬರ್ತದೆ. ತರಬೇತಿ ಎಲ್ಲಿ ಕಂಡುಬರ್ತದೆ? ಕಲಬುರಗಿ. ಮುಂದಿನ ಒಂದು ಪ್ರಶ್ನೆ. ದೀನ್-ಇ-ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ದೊರೆ ಯಾರು? ಈ ಒಂದು ದೀನ್-ಇ-ಇಲಾಹಿ ಎಂಬ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಇದು ಮೊಘಲರ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್ ನೋಡಿ. ಅಕ್ಬರ್ ಏನು ಮಾಡ್ತಾನೆ ಅಂದರೆ 1582ರಲ್ಲಿ ಈ ಒಂದು ದೀನ್-ಇ-ಇಲಾಹಿ ಎಂಬ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡುತ್ತಾನೆ. ಅಕ್ಬರ್ನಲ್ಲಿ ಆಸ್ಥಾನದಲ್ಲಿ ಕಂಡು ಬಂದ ಒಂದು ಕಂದಾಯದ ಅಧಿಕಾರಿ ಯಾರಪ್ಪ ಅಂತಂದರೆ ರಾಜ ತೋದರಮಲ್ಲ ಅಂತ ಹೇಳ್ತೀವಿ. ರಾಜ ತೋದರಮಲ್ಲ ಈ ಒಂದು ಅಕ್ಬರ್ನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿ ಆಗಿರ್ತಾನೆ ನೋಡಿ. ಇದು ಕೂಡ ಪ್ರಶ್ನೆ ಆಗಿದೆ. ಕಂದಾಯ ಮಂತ್ರಿ ಯಾರಾಗಿದ್ದರು? ತೋದರಮಲ್ಲ ಆಗಿರ್ತಾನೆ, ರಾಜ ತೋದರ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಭಾರತದ ಕಾಫಿ ನಾಡು, ಕಾಫಿ ಲ್ಯಾಂಡ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ? ಕೊಡಗು, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಿಕ್ಕಮಗಳೂರು. ಚಿಕ್ಕಮಗಳೂರನ್ನು ಕರ್ನಾಟಕದ ಜಿಲ್ಲೆಯ ಒಂದು ಭಾರತದ ಕಾಫಿ ನಾಡು ಅಂತ ಕರೆಯುತ್ತಾರೆ, ಚಿಕ್ಕಮಗಳೂರು ಜಿಲ್ಲೆಯನ್ನು. ಅದೇ ರೀತಿಯಾಗಿ ಅತಿ ಹೆಚ್ಚು ಒಂದು ಬೆಟ್ಟ ಶಿಖರಗಳು ಕಂಡುಬರುವುದು ಕೂಡ ಈ ಒಂದು ಚಿಕ್ಕಮಗಳೂರಿನಲ್ಲೇ. ಕರ್ನಾಟಕದ ಅತಿ ಒಂದು ಎತ್ತರವಾದ ಶಿಖರ ಆಗಿರುವ ಮುಳ್ಳಯ್ಯನಗಿರಿ ಶಿಖರವು ಕೂಡ ಈ ಒಂದು ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ. ಮುಳ್ಳಯ್ಯನಗಿರಿ ಇದು ಎಷ್ಟಂದರೆ 1913
ಕಿಲೋಮೀಟ್ರಷ್ಟು ಹೈಟ್ ಇದೆ ಚಿಕ್ಕಮಗಳೂರಿನಲ್ಲಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ನದಿಗಳ ಗುಂಪು ಕೇವಲ ಪಶ್ಚಿಮಾಭಿಮುಖವಾಗಿ ಹರಿಯುವುದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಅಂದರೆ ವೆಸ್ಟ್ ವಾರ್ಡ್ ಅಂತ ಹೇಳ್ತೀವಿ. ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವಂತ ಕೇಳಿದ್ದಾರೆ. ಪಶ್ಚಿಮಕ್ಕೆ ಹರಿಯುವಂಥ ನೆರೆಯುವಂಥ ಯಾರು ಅಂತ ಕೇಳಿದ್ದಾರೆ. ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ. ಹಾಗಾದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದಂತ ಕೇಳಿದ್ದಾರೆ. ನರ್ಮದಾ ಕೊಟ್ಟಿದ್ದಾರೆ. ಕಾವೇರಿ ಪೂರ್ವಕ್ಕೆ ಹರಿಯುವ ನದಿಯಾಗಿದೆ, ಇದು ಆಗೋದಿಲ್ಲ. ಅದೇ ರೀತಿ ಆಪ್ಷನ್ಸ್ ಬಿನಲ್ಲಿ ನರ್ಮದಾ ಇದೆ, ಎಸ್. ಮಹಾನದಿ ಇದೆ ಮತ್ತು ಕೃಷ್ಣ ಇದೆ. ಕೃಷ್ಣ ಮತ್ತು ಮಹಾನದಿ ಏನಂದರೆ ಪೂರ್ವಕ್ಕೆ ಹರಿಯುವ ನದಿಯಾಗಿವೆ, ಆದ ಕಾರಣ ಬಿ ಕೂಡ ತಪ್ಪಾಗಿದೆ. ನರ್ಮದಾ, ತಾಪಿ, ಶರಾವತಿ, ನೇತ್ರಾವತಿ ಎಂದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ತಾಪಿ, ಗೋದಾವರಿ, ಪೆನ್ನಾರ್. ಗೋದಾವರಿ ಕೂಡ ಪೂರ್ವಕ್ಕೆ ಹರಿಯುವ ನದಿಯಾಗಿದೆ, ಅದೇ ಕೂಡ ಡಿ ಕೂಡ ಆಪ್ಷನ್ಸ್ ತಪ್ಪಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ, ನರ್ಮದಾ, ತಾಪಿ, ಶರಾವತಿ, ನೇತ್ರಾವತಿ. ಇವು ಏನಪ್ಪ ಅಂತಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಯಾಗಿರ್ತವೆ ನೋಡಿ. ನರ್ಮದಾ, ತಾಪಿ, ಶರಾವತಿ, ನೇತ್ರಾವತಿ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಕರೆಕ್ಟ್. ಮುಂದಿನ ಒಂದು ಪ್ರಶ್ನೆ, ಯಾವ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ? ಒಂದು ಬಂಗಾಳದ ಕಣ್ಣೀರಿನ ಯಾವುದಂತ ನದಿ ಯಾವುದಂತ ಕೇಳಿದ್ದಾರೆ ನೋಡಿ. ಇದು ಹಲವಾರು ಪ್ರಶ್ನೆ ಕೇಳುತ್ತಾರೆ ಈ ರೀತಿಯಾಗಿ. ಬಂಗಾಳದ ಕಣ್ಣೀರಿನ ನದಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದಾಮೋದರ್ ನದಿಯು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಬಿಹಾರ್ನ ಕಣ್ಣೀರಿನ ನದಿ ಕೋಶಿಯಾಗಿದೆ ನೋಡಿ. ಬಿಹಾರ್ ಕಣ್ಣೀರಿನ ನದಿ ಯಾವುದು? ಕೋಶಿಯ ಕರೆಯುತ್ತಾರೆ. ಒಡಿಶಾದ ಒಂದು ಕಣ್ಣೀರಿನ ನದಿ ಮಹಾನದಿ. ಒಡಿಶಾದ ಒಂದು ಕಣ್ಣೀರಿನ ನದಿ ಯಾವುದಂದರೆ ಮಹಾನದಿಯಾಗಿದೆ ನೋಡಿ. ದಾಮೋದರ್ ನದಿ ಈ ಒಂದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯಾಗಿದೆ. ಮುಂದಿನ ಒಂದು ಪ್ರಶ್ನೆ, ಕೃಷ್ಣಾ ನದಿಯ ಉಪನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಯು ತಪ್ಪಾಗಿದೆ? ಈ ಒಂದು ಕೃಷ್ಣಾ ನದಿಗೆ ಸಂಬಂಧಿಸಿದಂಥ ಅದರ ಉಪನದಿಗಳಿಗೆ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಆಪ್ಷನ್ ಸಿ, ತುಂಗಭದ್ರಾ ಕೃಷ್ಣ, ಇದು ಕರೆಕ್ಟ್ ಆಗಿದೆ. ಮಲಪ್ರಭಾ ಕೃಷ್ಣ, ಇದು ಕೂಡ ಕರೆಕ್ಟ್ ಆಗಿದೆ. ಹೇಮಾವತಿ ಕೃಷ್ಣ ಕೊಟ್ಟಿದ್ದಾರೆ. ಭೀಮ ಮತ್ತು ಕೃಷ್ಣ, ಭೀಮ ಕೂಡ ಈ ಒಂದು ಕೃಷ್ಣಾ ನದಿಯ ಉಪನದಿಯಾಗಿದೆ. ಆದರೆ ಇದು ಹೇಮಾವತಿ ಅಂತ ಕೊಟ್ಟಿರೋದು, ಇದು ಕಾವೇರಿ ನದಿಯ ಉಪನದಿ ಹೇಮಾವತಿ ಆಗಿದೆ ನೋಡಿ. ಆಪ್ಷನ್ ಸಿ ತಪ್ಪಾಗಿದೆ ಅಂತ ಹೇಳ್ತೀವಿ ನಾವು. ಈ ಒಂದು ಕೃಷ್ಣಾ ನದಿಯ ಉಪನದಿಗಳಿಗೆ ಸಂಬಂಧಿಸಿದಂಥ ತಪ್ಪಾದ ಒಂದು ಜೋಡಣೆ ಯಾವುದಂದರೆ ಆಪ್ಷನ್ ಸಿ ಆಗಿದೆ ನೋಡಿ. ಹೇಮಾವತಿ ಕಾವೇರಿ ನದಿಯ ಉಪನದಿಯಾಗಿದೆ, ಅದಕ್ಕಾಗಿ ಇದು ತಪ್ಪು. ಮುಂದಿನ ಒಂದು ಪ್ರಶ್ನೆ, ರಾಜ್ಯವೊಂದರಲ್ಲಿ ಸಾಂವಿಧಾನಿಕ ಯಂತ್ರವು ವಿಫಲವಾದಾಗ ಏರಲಾಗುವ ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಇಲ್ಲಿ ನೋಡಿ, ರಾಷ್ಟ್ರಪತಿ ಒಂದು ಆಳ್ವಿಕೆಗೆ ಸಂಬಂಧಿಸಿದಂಥ ವಿಧಿ ಯಾವುದಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 356. ಇದು ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಿದೆ. 360ನೇ ವಿಧಿ ಹಣಕಾಸು ಬಗ್ಗೆ ಮಾಹಿತಿ ನೀಡುತ್ತದೆ. ಹಣಕಾಸಿನ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352. 368ನೇ ವಿಧಿ ತಿದ್ದುಪಡಿ ಮಾಡುವುದಾಗಿದೆ ನೋಡಿ. ಯಾವುದೇ ಒಂದು ವಿಷಯವನ್ನು ತಿದ್ದುಪಡಿ ಮಾಡಬೇಕಂದ್ರೆ 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡಬಹುದು. ಅದರ ಒಂದು ತಿದ್ದುಪಡಿ ಮಾಡುವ ಒಂದು ಅಧಿಕಾರ ಸಂಸತ್ತಿಗಿದೆ. ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗೆ ಇರ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ವಿಶ್ವದ ಅತಿ ಎತ್ತರದ ನೇರ ಗುರುತ್ವಾಕರ್ಷಣ ಅಣೆಕಟ್ಟು ಎನಿಸಿಕೊಂಡಿರುವ ಬಾಕ್ರಾನಂಗಲ್ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಈ ಒಂದು ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಯೋಜನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸಟ್ಲೇಜ್ ನದಿ. ಬಾಕ್ರಾನಂಗಲ್ ಅಣೆಕಟ್ಟನ್ನು ಯೋಜನೆಯನ್ನು ಜಾರಿ ಮಾಡಿರುವಂಥ ಒಂದು ಯಾವ ನದಿ ಅಂದರೆ ಅದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ನೋಡಿ. ಇದು ವಿಶ್ವದ ಅತಿ ಎತ್ತರದ ಒಂದು ಗುರುತ್ವಾಕರ್ಷಣ ಅಣೆಕಟ್ಟಾಗಿದೆ.
ಮುಂದಿನ ಒಂದು ಪ್ರಶ್ನೆ, ಭಾರತದ ಸಂವಿಧಾನದ ಅಡಿಯಲ್ಲಿ ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ಸ್ಥಾನಮಾನವನ್ನು ಹೊಂದಿದೆ? ರೈಟ್ ಟು ಪ್ರಾಪರ್ಟಿ ಈ ಒಂದು ಹಕ್ಕು ಯಾವ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿದೆ ಪ್ರಸ್ತುತ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾನೂನುಬದ್ಧ ಹಕ್ಕಾಗಿದೆ ನೋಡಿ, ಲೀಗಲ್ ರೈಟ್. ಈ ಒಂದು ಆಸ್ತಿ ಹಕ್ಕನ್ನು ಅಂದರೆ ಕಾನೂನಿನ ಹಕ್ಕನ್ನು ಆಗಿ ಪರಿವರ್ತನೆ ಮಾಡಲಿದೆ. 1978 44ನೇ ತಿದ್ದುಪಡಿ ಮಾಡಿಗೆಸಿಂದ ಈ ಒಂದು ಆಸ್ತಿ ಹಕ್ಕನ್ನು ಕಾನೂನಿನ ಬದ್ಧ ಹಕ್ಕಾಗಿ ಸೇರಿಸಲಾಗಿದೆ. 300A ವಿಧಿಗೆ ಸೇರ್ಪಡೆ ಮಾಡಲಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಲೋಕಲ್ ಸಭೆ ಆಗಿರ್ಬೋದು ಮತ್ತು ರಾಜ್ಯಸಭೆ ಇವೆರಡೂ ಒಂದು ಸದನಗಳಲ್ಲಿ ಜಂಟಿ ಅಧಿವೇಶನವನ್ನು ಯಾರು ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಲೋಕಸಭೆಯ ಸಭಾಧ್ಯಕ್ಷರು, ಸ್ಪೀಕರ್ ಅಂತ ಹೇಳ್ತೀವಿ ನಾವು. ಈ ಒಂದು ಲೋಕಸಭೆಯ ಸಭಾಧ್ಯಕ್ಷರು ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಜಂಟಿ ಅಧಿವೇಶನ ಕರೆಯುವ ಯಾರಪ್ಪ ಅಂತಂದರೆ ರಾಷ್ಟ್ರಪತಿ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಲೋಕಸಭೆಯ ಸಭಾಧ್ಯಕ್ಷರು. ಅದೇ ರೀತಿಯಾಗಿ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆಗಿದೆ ನೋಡಿ. ಭಾರತದಲ್ಲಿ 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ಸ್ ಎ ಕೊಟ್ಟಿದ್ದಾರೆ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ ಬಲವಂತ್ ರಾಯ ಮೇತಿ ಸಮಿತಿ, ಆಪ್ಷನ್ ಸಿ ಕೊಟ್ಟಿದ್ದಾರೆ LM ಸ್ವಿಗ್ಗಿ ಸಮಿತಿ, ಆಪ್ಷನ್ಸ್ ಡಿ ಕೊಟ್ಟಿದ್ದಾರೆ ಸರ್ಕಾರಿ ಆಯೋಗ. ಹಾಗಾದರೆ ಇದಕ್ಕೆ ಯಾವುದು ಸರಿಯಾದ ಉತ್ತರವೆಂದು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರೋ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ನೀವು ಎಷ್ಟು ಪ್ರಶ್ನೆಗಳಿಗೆ ಒಂದು ಉತ್ತರ ನೀಡಿದರೆ ನಿಮ್ಮ ಸ್ಕೋರನ್ನು ಕೂಡ ಇಲ್ಲಿ ಹಾಕಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿಯಾಗಿ ನಾನು ದಿನನಿತ್ಯ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ತಪ್ಪದೇ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೋಡಿಕೊಳ್ಳಿ, ಯಾಕಂದರೆ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ, ಜೊತೆಗೆ ನಿಮಗೆ ತಿಳಿಲಾರ್ದಂಥ ವಿಷಯ ಕೂಡ ತಿಳಿದಂಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.